ಮಿಸ್ಟರ್ ಸಿದ್ಧಾರ್ಥ್ ಇವರೊಬ್ಬ ಇನ್ವೆಸ್ಟರು. ಸಾಯಂಕಾಲ ಟಿವಿ ನೋಡ್ತಾ ಕುತ್ಕೊಂಡಿರ್ತಾರೆ. ಇವ್ರೊಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಬ್ರೇಕಿಂಗ್ ನ್ಯೂಸಲ್ಲಿ ಟಾಪ್ 3 ಸ್ಟಾಕ್ ಬ್ರೋಕರ್ಸ್ಗಳೇನಿದ್ದಾರೆ ಬ್ಯಾಂಕ್ರಪ್ಟ್ ಆಗಿದ್ದಾರೆ, ಇವರು ಒಂದು ಆಪರೇಷನ್ಸ್ನ ಮುಚ್ಚಿದ್ದಾರೆ, ಶಟ್ ಡೌನ್ ಮಾಡಿದ್ದಾರೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರಿಗೆ ಫುಲ್ ಶಾಕ್ ಆಗುತ್ತೆ. ಯಾಕಂದರೆ ಆ 3 ಜನದ ಬ್ರೋಕರಲ್ಲಿ ಒಂದು ಬ್ರೋಕರ್ ಹತ್ರ ಇವ್ರದ್ದೊಂದು ಅಕೌಂಟ್ ಓಪನ್ ಆಗಿರುತ್ತೆ. ಆ ಒಂದು ಅಕೌಂಟಲ್ಲಿ 80 ಲಕ್ಷ ವರ್ತ್ ಆಫ್ ಶೇರ್ಸ್ ಇರುತ್ತೆ, ಹಾಗೆಯೇ 20 ಲಕ್ಷ ಒಂದು ಫ್ರೀ ಕ್ಯಾಶ್ ಅಕೌಂಟಲ್ಲಿ ಇರುತ್ತೆ. ಸಿದ್ಧಾರ್ಥ್ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾರೆ, ಎಲ್ಲ ನನ್ನ ಶೇರ್ಸು ಮತ್ತೆ ನನ್ನ ದುಡ್ಡು ಹೋಯ್ತು ಅಂತ. ಹಾಗಿದ್ರೆ ಸಿದ್ಧಾರ್ಥ್ ಅವರ ಶೇರ್ಸು ಮತ್ತೆ ದುಡ್ಡು ಅವರಿಗೆ ವಾಪಸ್ ಸಿಗುತ್ತಾ ಇಲ್ವಾ ನೋಡೋಣ ಬನ್ನಿ. ನಮಸ್ಕಾರ, ನಾನು ಗುರು ಅಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಒಂದ್ ವೇಳೆ ಸ್ಟಾಕ್ ಬ್ರೋಕರ್ ಬ್ಯಾಂಕ್ರಪ್ಟ್ ಆದ್ರೆ ಏನ್ ಮಾಡೋದು, ಈ ತರದ ಒಂದು ವಿಚಾರ ನಾವು ಮಾಡಿರಲ್ಲ, ಅಥವಾ ಈ ತರ ಆಗುತ್ತೆ ಅಂತಾನೂ ಒಂದಿಷ್ಟು ಜನಕ್ಕೆ ಗೊತ್ತಿರಲ್ಲ. ಹಾಗಾಗಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು, ಇದನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ವರ್ಷದಲ್ಲಿ ಸುಮಾರು ಸ್ಟಾಕ್ ಬ್ರೋಕರ್ಗಳು ಬ್ಯಾಂಕ್ರಪ್ಟ್ ಆಗ್ತಾರೆ, ಅವರೊಂದು ಆಪರೇಷನ್ ನ ಮುಗಿಸ್ತಾರೆ. NSE ಈ ಡಾಟಾವನ್ನ ನೀವೇ ನೋಡಬಹುದು. ಈ ತರ ಆದಾಗ ನಿಮ್ಮ ಶೇರ್ಸ್ ಏನಾಗುತ್ತೆ, ಹಾಗೆ ಅದರಲ್ಲಿ ನಿಮ್ಮ ಒಂದು ಕ್ಯಾಶ್ ಏನಾದ್ರು ಇತ್ತು ಅಂದ್ರೆ ಅದು ಏನಾಗುತ್ತೆ, ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಶೇರ್ಸ್ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ನಾವು ಬ್ರೋಕರ್ ಥ್ರೂ ಶೇರ್ಸ್ ಬೈ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಬ್ರೋಕರ್ ಆ ಒಂದು ಆರ್ಡರ್ ನ ಸ್ಟಾಕ್ ಎಕ್ಸ್ಚೇಂಜ್ಗೆ ಕಳಿಸ್ತಾರೆ. ಎಕ್ಸ್ಚೇಂಜ್ ಏನ್ ಮಾಡುತ್ತೆ ಅಂತಂದ್ರೆ, ನಾವು ಬ್ರೋಕರ್ ಥ್ರೂ ಶೇರ್ ನ ಬೈ ಮಾಡಿದಾಗ ಬ್ರೋಕರ್ ಆ ಆರ್ಡರ್ ನ ಎಕ್ಸ್ಚೇಂಜ್ಗೆ ಕಳಿಸ್ತಾರೆ. ಅದು NSE ಆಗಿರ್ಬೋದು ಅಥವಾ BSE ಆಗಿರ್ಬೋದು. ಎಕ್ಸ್ಚೇಂಜ್ ಅಲ್ಲಿ ಈ ಆರ್ಡರ್ ನ ಬೈಯರ್ ಜೊತೆಗೆ ಮ್ಯಾಚ್ ಮಾಡ್ತಾರೆ. 1 ರಿಂದ 2 ದಿವಸದಲ್ಲಿ ನಮ್ಗೆ ಆ ಶೇರು ಸಿಗುತ್ತೆ. ಆದ್ರೆ ಈ ಶೇರ್ಸ್ ಬ್ರೋಕರ್ ಅಕೌಂಟ್ ಗೆ ಸೆಲ್ ಮಾಡಲ್ಲ, ಇದು ನಮ್ಮ ಡಿಮಟ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಗೆ ಅನಿಸ್ತಾ ಇರಬಹುದು, ಬ್ರೋಕರ್ ಅಕೌಂಟ್ ಅಂತಂದ್ರೆ ನಾವು ಅದರಲ್ಲೇ ತಾನೇ ನಾವು ಶೇರ್ಸ್ ನೆಲ್ಲ ನೋಡ್ತೀವಿ, ನಾವು ಹೋಗ್ಬಿಟ್ಟು ಟ್ರೇಡ್ ಎಲ್ಲ ಅದರಲ್ಲೇ ಮಾಡ್ತೀವಿ, ಹಾಗಿದ್ರೆ ಇದೇನು ಬ್ರೋಕರ್ ಅಕೌಂಟು ಡಿಮೆಟ್ ಅಕೌಂಟು? ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಬ್ರೋಕರ್ ಅಕೌಂಟ್ ಏನಿದೆ ಇದು ನಮ್ಮ ಡಿಮೆಟ್ ಅಕೌಂಟ್ ಗೆ ಲಿಂಕ್ ಆಗಿರುತ್ತೆ. ನೀವು ಶೇರ್ಸ್ ನ ಬೈ ಅಂಡ್ ಸೆಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅದು ನೀವು ನಿಮ್ಮ ಬ್ರೋಕರ್ ಅಕೌಂಟ್ ಅಲ್ಲಿ ನೋಡಬಹುದು. ಆದ್ರೆ ಅದು ಬ್ರೋಕರ್ ಅಕೌಂಟ್ ಅಲ್ಲಿ ಸ್ಟೋರ್ ಆಗಿರಲ್ಲ, ಅದು CDSL ಅಥವಾ NSDL ಅಲ್ಲಿ ಸ್ಟೋರ್ ಆಗಿರುತ್ತೆ. ಇಂಡಿಯಾದಲ್ಲಿ ಡಿಮೆಟ್ ಅಕೌಂಟ್ ನ ಪ್ರೊವೈಡ್ ಮಾಡುವಂತದ್ದು CDSL ಮತ್ತು NSDL ಇವರಿಬ್ರೆ. ಹಾಗಾಗಿ ಇಲ್ಲಿ ಸೆಕ್ಯೂರಿಟೀಸ್ ತುಂಬಾ ಸೇಫ್ ಆಗಿರುತ್ತೆ, ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋಂತ ಒಂದು ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಸೆಬಿನು ಇದನ್ನ ನೋಡ್ತಾ ಇರುತ್ತೆ, ಹಾಗೇನೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಇದ್ರ ಬಗ್ಗೆ ಗಮನ ಕೊಟ್ಟಿರುತ್ತೆ. ಹಾಗಾಗಿ ಇದರಲ್ಲಿರುವಂತಹ ಏನು ಡಿಜಿಟಲ್ ಫಾರ್ಮಲ್ ಶೇರ್ಸ್ ಇರುತ್ತೆ ಅಷ್ಟು ಸುಲಭವಾಗಿ ಮಿಸ್ ಆಗೋದಿಲ್ಲ. ಹಾಗಾಗಿ ಮಿಸ್ಟರ್ ಸಿದ್ಧಾರ್ಥ್ ಅವರಿಗೆ ಇದು ಒಂದು ಗುಡ್ ನ್ಯೂಸ್. ಅವರ ಶೇರ್ಸು ಅವರಿಗೆ ವಾಪಸ್ ಸಿಗುತ್ತೆ, ಯಾವುದೇ ರೀತಿ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಆದ್ರೆ ಅವರು ಡಿಪಾಸಿಟ್ ಮಾಡಿದಂತಹ ಕ್ಯಾಶ್ ಫಂಡ್ ಏನಿತ್ತು ಅದು ಏನಾಗುತ್ತೆ, ಇದರಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಸೆಬಿ ನಮ್ಮ ಸ್ಟಾಕ್ ಮಾರ್ಕೆಟ್ ನ ರೆಗ್ಯುಲೇಟರ್, ಆಲ್ರೆಡಿ ಅವರು ಇದನ್ನ ವಿಚಾರ ಮಾಡಿದ್ದಾರೆ, ಈ ತರ ಆದ್ರೆ ಏನ್ ಮಾಡಬೇಕು. ಅದಕ್ಕೆ ಅವರು ಇನ್ವೆಸ್ಟರ್ ಪ್ರೊಟೆಕ್ಷನ್ ಫಂಡ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಒಂದ್ ವೇಳೆ ಸ್ಟಾಕ್ ಬ್ರೋಕರ್ ಈ ತರ ಬ್ಯಾಂಕ್ರಪ್ಟ್ ಆದ್ರು ಅಂತಂದ್ರೆ ಕಂಪ್ಲೇಂಟ್ ನ ರೈಸ್ ಮಾಡಿ ನಮ್ಮ ಹಣನ ನಾವು ವಿತಿನ್ 3 ಇಯರ್ಸ್ ಒಳಗಡೆ ವಾಪಸ್ನ ಪಡಿಬಹುದು. ಈ ತರ ಆದಾಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಕಂಪ್ಲೇಂಟ್ ನ ರೈಸ್ ಮಾಡಿ ಹಣನ ವಾಪಸ್ ತಗೊಳ್ಳೋದಕ್ಕೆ ನೋಡಬೇಕು. ಹಾಗೇನೆ ಇದನ್ನ ಕ್ಲೈಮ್ ಮಾಡೋದಕ್ಕೆ ಸುಮಾರು ಪೇಪರ್ ವರ್ಕ್ ಗಳನ್ನ ಮಾಡಬೇಕಾಗುತ್ತೆ. ಹಾಗೇನೆ ಇದು ತುಂಬಾ ಟೈಮ್ ತಗೊಳ್ಳೋಂತ ಕೆಲಸ. ಈ ತರ ಒಂದು ಸಿಚುವೇಶನ್ ಬಂದಾಗ ಆಸ್ ಸೂನ್ ಆಸ್ ಪಾಸಿಬಲ್ ಬೇಗ ಕಂಪ್ಲೇಂಟ್ ರೈಸ್ ಮಾಡೋದು ತುಂಬಾ ಒಳ್ಳೆಯದು. ಬಟ್ ಬ್ಯಾಡ್ ನ್ಯೂಸ್ ಏನು ಅಂತಂದ್ರೆ, ಈ ತರದ ಕೇಸಲ್ಲಿ ಮ್ಯಾಕ್ಸಿಮಮ್ ಸಿಗುವಂತದ ಒಂದು ಅಮೌಂಟ್ ಬಂದ್ಬಿಟ್ಟು 25 ಲಕ್ಷ. ಇದಕ್ಕಿಂತ ಒಂದು ವೇಳೆ ಅದರಲ್ಲಿ ಒಂದು 50 ಲಕ್ಷ ಇತ್ತು, 60 ಲಕ್ಷ ಇತ್ತು ಅಂತಂದರೆ ಆ ಥರದ ಅಮೌಂಟು ಸಿಗುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಈ ಥರದ ಕೇಸಲ್ಲಿ ಏನಾದರೂ ಬ್ಯಾಂಕ್ರಪ್ಟ್ ಆದರು ಅಂತಂತಂದರೆ ಇಲ್ಲಿ ಸಿಗುವಂತಹ ದುಡ್ಡು ಏನಿದೆ ಅದು 25 ಲಕ್ಷನ ನಾವು ಕ್ಲೈಮ್ನ ಮಾಡ್ಬೋದು. ಹಾಗಾಗಿ ಈ ಥರದ ಪರಿಸ್ಥಿತಿ ನಮಗೆ ಬರಬಾರ್ದು ಅಂತಂತಂದರೆ ನಾವು ವೆಲ್ ಎಸ್ಟಾಬ್ಲಿಷ್ಡ್ ಬ್ರೋಕರ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಅಕೌಂಟಲ್ಲಿ ಯಾವುದೇ ರೀತಿಯ ಫ್ರೀ ಕ್ಯಾಶ್ನ ಇಡೋದಕ್ಕೆ ಹೋಗಬಾರ್ದು. ಒಂದು ವೇಳೆ ನೀವು ಟ್ರೇಡ್ ಮಾಡಲ್ಲ, ನೀವು ಇನ್ವೆಸ್ಟ್ ಮಾಡಲ್ಲ ಅಂತಂದರೆ ನೀವು ಅಕೌಂಟಲ್ಲಿ ದುಡ್ಡನ್ನು ಹಾಗೆ ಇಡೋದಕ್ಕೆ ಹೋಗಬೇಡಿ. ವಿಡ್ರಾನ ಮಾಡ್ಕೊಳ್ಳಿ. ಯಾಕಂದರೆ ಸುಮಾರು ಜನಕ್ಕೆ ಅದೇ ಒಂದು ತಲೆನೋವು, ಏನು ಪದೇ ಪದೇ ವಿಡ್ರಾ ಮಾಡೋದು ಇದನ್ನು ಮಾಡೋದು ಅಂತಂದೇಳಿ. ಈಗ ಸೆಬಿದೆ ಒಂದು ರೂಲ್ಸೇ ಬಂದಿದೆ. ಅದು ಅಮೌಂಟು ಇಷ್ಟು ದಿನ ಆದಮೇಲೆ ಟ್ರೇಡ್ ಆಗಿಲ್ಲ ಅಂತಂದರೆ, ಏನು ಟ್ರೇಡ್ ಆಗಿಲ್ಲ ಅಂದರೆ ಅಮೌಂಟ್ ಈಗ ತನ್ನಿಂತಾನೇ ವಾಪಸ್ ಬರುತ್ತೆ. ಒಂದು ವೇಳೆ ನೀವು ಏನಾದರೂ ಟ್ರೇಡ್ ಮಾಡಲ್ಲ ಅಂತಂತಂದರೆ, ಅಮೌಂಟ್ ಹಂಗೆ ಇತ್ತು ಅಂತಂದರೆ ಬೆಟರು ನೀವು ಆ ಅಮೌಂಟ್ನ ವಿಡ್ರಾನ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಡಿಮೆಟ್ ಅಕೌಂಟ್ ಪ್ರೊವೈಡರ್ ಯಾರು ಅಂತಂದೇಳಿ ಚೆಕ್ ಮಾಡ್ಕೊಳ್ಳಿ. ಇರೋದೇ ಇಬ್ಬರು CDSL ಮತ್ತು NSDL. ಈ ಥರ ಏನಾದರೂ ಆಯಿತು ಅಂತಂದಾಗ ಈ ಒಂದು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆಗಿ ಆ ಶೇರ್ಸ್ಗಳು ಏನಿರುತ್ತೆ ಚೆಕ್ ಮಾಡ್ಕೋಬೋದು. ಹಾಗೆಯೇ ಬೇರೆ ಸ್ಟಾಕ್ ಬ್ರೋಕರ್ ಹತ್ರ ಆ ಒಂದು ಶೇರ್ಸ್ಗಳನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ಸ್ಟಾಕ್ ಬ್ರೋಕರ್ ಬ್ಯಾಂಕ್ರಪ್ಟ್ ಆದರೆ ಏನಾಗುತ್ತೆ, ನಾವೇನು ಮಾಡಬೇಕು ಅಂತ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ಇನ್ಫಾರ್ಮೇಟಿವ್ ವಿಡಿಯೋನ ಶೇರ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.